ಇದು 1930ರ ದಶಕದ ರಾಮೇಶ್ವರ. ತಮಿಳುನಾಡಿನ ಆ ಪುಟ್ಟ ದ್ವೀಪದಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಆ ಹುಡುಗನೊಬ್ಬ ಅಗಾಧವಾದ ಸಮುದ್ರದ ಅಲೆಗಳನ್ನು ನೋಡುತ್ತಾ ಅಲೆಗಳಿಗಿಂತಲೂ ವೇಗವಾಗಿ ಹಾರುವ ಕನಸನ್ನು ಕಾಣುತ್ತಿದ್ದ. ಆ ಹುಡುಗ ಬೇರೆ ಯಾರೂ ಅಲ್ಲ, ನಮ್ಮ ಅಬ್ದುಲ್ ಕಲಾಂ ಅವರು. ರಾಮೇಶ್ವರದ ಆ ಪುಟ್ಟ ಗಲ್ಲಿಗಳಲ್ಲಿ ಮಸೀದಿಯ ಸಮೀಪ ಮನೆಯಲ್ಲಿ ಅವರ ಬಾಲ್ಯ ಕಳೆದಿತ್ತು. ಅವರ ತಂದೆ ಜೈನುಲ್ ಆಬಿದ್ದೀನ್. ಅವರ ವ್ಯಕ್ತಿತ್ವವೇ ಕಲಾಂ ಅವರ ಬದುಕಿನ ಬುನಾದಿಯಾಗಿತ್ತು. ಅವರು ಹೆಚ್ಚಿಗೆ ಏನು ಓದಲಿಲ್ಲದಿದ್ದರೂ ಶಿಸ್ತು, ಸರಳತೆ ಮತ್ತು ಮನುಷ್ಯತ್ವದ ಪಾಠವನ್ನು ಕಲಾಂ ಅವರಿಗೆ ತಮ್ಮ ನಡವಳಿಕೆಯ ಮೂಲಕವೇ ದಾರಿ ಎರೆತಿದ್ದರು. ನೋಡಿ, ಸಮುದ್ರದ ದಡದಲ್ಲಿ ನಿಂತು ಆಕಾಶದಲ್ಲಿ ಹಾರುವ ಹಕ್ಕಿಗಳನ್ನು ನೋಡುತ್ತಾ ಒಂದಲ್ಲ ಒಂದು ದಿನ ನಾನು ಹೀಗೆಯೇ ಆಕಾಶದಲ್ಲಿ ಹಾರುತ್ತೇನೆ ಎಂದು ಅವರು ಕನಸನ್ನು ಕಾಣುತ್ತಿದ್ದರು. ಆ ಕನಸೇ ಅವರನ್ನು ಮುಂದೆ ವಿಜ್ಞಾನಿಯಾಗಿ ನಂತರ ದೇಶದ ಪ್ರಥಮ ಪ್ರಜೆಯನ್ನಾಗಿ ಬೆಳೆಸಿತ್ತು. ಕನಸುಗಳನ್ನು ಕೇವಲ ರಾತ್ರಿಯಲ್ಲಿ ಕಾಣುವ ದೃಶ್ಯಗಳಲ್ಲ, ಅವು ನಿದ್ದೆಗೆಡಿಸುವಂತಿರಬೇಕು ಎಂಬುದು ಕಲಾಂ ಅವರ ಮಾತು, ಅವರ ಸ್ವಂತ ಬದುಕಿನ ಅನುಭವವಾಗಿತ್ತು. ರಾಮೇಶ್ವರದ ಆ ಪುಟ್ಟ ಪಟ್ಟಣದಿಂದ ಮದ್ರಾಸಿನ ದೊಡ್ಡ ಶಿಕ್ಷಣ ಸಂಸ್ಥೆಗೆ ಹೋಗುವುದು ಅದು ಸಾಮಾನ್ಯ ಹುಡುಗನಿಗೆ ಕನಸಿನ ಮಾತಾಗಿತ್ತು. ಆರ್ಥಿಕ ಸಂಕಷ್ಟಗಳು ಅವರ ಕುಟುಂಬವನ್ನು ಕಾಡುತ್ತಿದ್ದಾಗ ಕಲಾಂ ಅವರು ಸೋಲೊಪ್ಪಲಿಲ್ಲ. ಬೆಳಗಿನ ಜಾವ ಪತ್ರಿಕೆಯನ್ನು ಹಂಚುವ ಕೆಲಸದೊಂದಿಗೆ ತಮ್ಮ ಓದಿನ ವೆಚ್ಚವನ್ನು ತಾವೇ ಭರಿಸಿಕೊಳ್ಳುತ್ತಿದ್ದರು. ಅವರ ಸಹೋದರಿ ತಮ್ಮ ಒಡವೆಯನ್ನು ಅಡವಿಟ್ಟು ಕಲಾಂ ಅವರ ವಿದ್ಯಾಭ್ಯಾಸಕ್ಕೆ ನೆರವಾಗಿದ್ದರು. ಆ ತ್ಯಾಗ ಕಲಾಂ ಅವರ ಪಾಲಿಗೆ ದೊಡ್ಡ ಜವಾಬ್ದಾರಿಯಾಗಿ ಮಾರ್ಪಟ್ಟಿತ್ತು. ಮದ್ರಾಸ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ MIT ಅಂಗಳಕ್ಕೆ ಪ್ರವೇಶಿಸಿದಾಗ ಆ ಬಡ ಹುಡುಗನ ಮುಂದೆ ದೊಡ್ಡ ಸವಾಲಾಗಿತ್ತು. ವಿಮಾನದ ಇಂಜಿನಿಯರಿಂಗ್ ಓದುವಾಗ ಪ್ರೊಫೆಸರ್ ಒಬ್ಬರು 3 ದಿನಗಳಲ್ಲಿ ವಿನ್ಯಾಸವನ್ನು ಪೂರ್ಣಗೊಳಿಸಲು ಸವಾಲನ್ನು ಹಾಕಿದ್ದರು. ಇಲ್ಲದಿದ್ದರೆ ವಿದ್ಯಾರ್ಥಿ ವೇತನ ಕಡಿತವಾಗುತ್ತದೆ ಎಂಬ ಎಚ್ಚರಿಕೆ. ಅದು ಅವರ ಪಾಲಿಗೆ ಅಗ್ನಿ ಪರೀಕ್ಷೆವಾಗಿತ್ತು. ಕಲಾಂ ಅವರು ಆ 3 ದಿನಗಳು ಹೇಗೆ ಶ್ರಮಿಸಿದ್ದರು ಮತ್ತು ಅಂತಿಮವಾಗಿ ಯಶಸ್ವಿಯಾದರು ಎನ್ನುವುದು ಅವರ ಜೀವನದ ಒಂದು ಮರೆಯಲಾಗದ ಅಧ್ಯಾಯ. ಇದು ವೈಜ್ಞಾನಿಕ ವೃತ್ತಿ ಜೀವನದ ಅತ್ಯಂತ ಕಠಿಣ ಹಂತ. ಅಬ್ದುಲ್ ಕಲಾಂ ಅವರು ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಮುನ್ನಡೆಸಿದ ಮೊದಲ ಭಾರತೀಯ ಉಪಗ್ರಹ ಉಡಾವಣಾ ವಾಹನ SLV-3 1979ರಲ್ಲಿ ಮೊದಲನೇ ಪ್ರಯತ್ನದಲ್ಲಿ ವಿಫಲವಾಗಿತ್ತು. ದೇಶದ ಕೋಟ್ಯಾಂತರ ರೂಪಾಯಿಗಳು, ಸಾವಿರಾರು ವಿಜ್ಞಾನಿಗಳ ಹಗಲಿರುಳು ಪರಿಶ್ರಮ ಕಡಲ ಪಾಲಾಗಿತ್ತು. ಆ ಕ್ಷಣದಲ್ಲಿ ಇಸ್ರೋದ ಕಚೇರಿಯಲ್ಲಿ ಉದ್ವೇಗದ ವಾತಾವರಣದಲ್ಲಿತ್ತು. ಆದರೆ ಆಗ ಕಲಾಂ ಅವರು ತೋರಿದ ನಾಯಕತ್ವ ಗುಣ ಇಂದಿಗೂ ಇತಿಹಾಸ ಪುಟಗಳಲ್ಲಿ ಅಚ್ಚಳಿಯದಂತೆ ಉಳಿದಿದೆ. ರಾಕೆಟ್ ವೈಫಲ್ಯದ ಬಳಿಕ ನಡೆದ ಪತ್ರಿಕೋದ್ಯಮದಲ್ಲಿ ಅಂದಿನ ಇಸ್ರೋದ ಮುಖ್ಯಸ್ಥರಾದ ಯಶಸ್ಸಿನ ಕ್ರೆಡಿಟ್ ಅನ್ನು ತಮ್ಮ ತಂಡಕ್ಕೆ ನೀಡಿದ್ದರು. ಮುಂದಿನ ವರ್ಷ ಅಂದರೆ 1980ರಲ್ಲಿ ಅದೇ ತಂಡ ಮತ್ತೆ ಪಣ ತೊಟ್ಟಿ ನಿಂತಿತ್ತು. ಕಲಾಂ ಅವರ ಮಾರ್ಗದರ್ಶನದಲ್ಲಿ SLV-3 ಯಶಸ್ವಿಯಾಗಿ ರೋಹಿಣಿ ಉಪಗ್ರಹವನ್ನು ಕಕ್ಷೆಗೆ ಸೇರಿತ್ತು. ಆ ಕ್ಷಣದಲ್ಲಿ ಇಸ್ರೋದಲ್ಲಿದ್ದ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಒಂದು ವಿಫಲತೆ ಹೇಗೆ ಯಶಸ್ಸಿನ ಮೆಟ್ಟಿಲಾಗಿರಬಹುದು ಎಂಬುದಕ್ಕೆ ಅಬ್ದುಲ್ ಕಲಾಂ ಅವರ ಪ್ರಯಾಣವೇ ಸಾಕ್ಷಿ. ಬಾಹ್ಯಾಕಾಶದ ಕನಸು ನನಸಾಗಿದ್ದ ಬಳಿಕ ಅಬ್ದುಲ್ ಕಲಾಂ ಅವರ ಮುಂದಿನ ಅತಿದೊಡ್ಡ ಸವಾಲೆಂದರೆ ಭಾರತ ರಕ್ಷಣಾ ರಂಗವನ್ನು ಬಲಪಡಿಸುವುದು. ಅಂದು ಜಗತ್ತು ಭಾರತಕ್ಕೆ ಅತ್ಯಾಧುನಿಕ ಕ್ಷಿಪಣಿಯ ತಂತ್ರಜ್ಞಾನವನ್ನು ನೀಡಲು ನಿರಾಕರಿಸಿತ್ತು. ನಾವು ಯಾರಿಗೂ ಕಮ್ಮಿ ಆಗಬಾರದು, ನಮ್ಮ ರಕ್ಷಣೆ ವ್ಯವಸ್ಥೆಯನ್ನು ನಾವೇ ನಿರ್ಮಿಸಿಕೊಳ್ಳಬೇಕು ಎಂಬ ದೃಢ ನಿರ್ಧಾರವನ್ನು ಅವರು ಅವತ್ತು ಕೈಗೊಂಡಿದ್ದರು. ಹೀಗೆ ಹುಟ್ಟಿಕೊಂಡಿದ್ದೇ ಇಂಟರ್ಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ IGMDP. ಈ ಯೋಜನೆ ಅಡಿಯಲ್ಲಿ ಅವರು 5 ಪ್ರಮುಖ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದರು. ಅದರಲ್ಲಿ ಪೃಥ್ವಿ ಮತ್ತು ಅಗ್ನಿ ಅತ್ಯಂತ ಮಹತ್ವವಾದವು. ತಂತ್ರಜ್ಞಾನದ ಕೊರತೆ, ಅಂತಾರಾಷ್ಟ್ರೀಯ ನಿರ್ಬಂಧಗಳು ಮತ್ತು ವೈಜ್ಞಾನಿಕ ಸವಾಲುಗಳ ನಡುವೆ ಅವರು ಯಶಸ್ಸನ್ನು ಸಾಧಿಸಿದ್ದರು. ಈ ಕ್ಷಿಪಣಿಗಳ ಯಶಸ್ಸಿನ ಹಿಂದೆ ಅವರ ಅವಿರತ ಪರಿಶ್ರಮ ಮತ್ತು ದೂರದೃಷ್ಟಿಯನ್ನು ನೋಡಿ ಜನಸಾಮಾನ್ಯರು ಮತ್ತು ಮಾಧ್ಯಮಗಳು ಅವರನ್ನು ಪ್ರೀತಿಯಿಂದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾರಂಭಿಸಿದರು. ಆ ಹೆಸರು ಕೇವಲ ಒಂದು ಬಿರುದಾಗಿರಲಿಲ್ಲ, ಅದು ಭಾರತದ ರಕ್ಷಣಾ ಶಕ್ತಿಯ ಸಂಕೇತವಾಗಿ ಬದಲಾಗಿತ್ತು. 1998ರ ಮೇ ತಿಂಗಳು
ಇಡೀ ಜಗತ್ತು ಭಾರತದ ಮೇಲೆ ಹದ್ದಿನ ಕಣ್ಣಿಟ್ಟ ಸಮಯ. ಅಮೆರಿಕದ ಉಪಗ್ರಹಗಳು ನಮ್ಮ ಪ್ರತಿಯೊಂದು ಚಲನವಲನಗಳನ್ನು ಟ್ರ್ಯಾಕ್ ಮಾಡುತ್ತಿದ್ದವು. ಆದರೆ ನಮ್ಮ ದೇಶದ ಭದ್ರತೆಗಾಗಿ ನಾವು ಕೈಗೊಳ್ಳಬೇಕಾದ ಪ್ರೋಗ್ರಾಂ 2 ಅಣುವಸ್ತ್ರ ಪರೀಕ್ಷೆ ಇತಿಹಾಸದಲ್ಲಿ ಅತ್ಯಂತ ಸಾಹಸಮಯ ಮತ್ತು ಗೌಪ್ಯ ಕಾರ್ಯಾಚರಣೆಯಾಗಿತ್ತು. ಕಲಾಂ ಅವರು ಆ ಸಮಯದಲ್ಲಿ ಕೇವಲ ಒಬ್ಬ ವಿಜ್ಞಾನಿಯಾಗಿರಲಿಲ್ಲ, ಅವರು ಒಂದು ಮಿಸೈಲ್ನ ಕಮಾಂಡೋ ಆಗಿದ್ದರು. ಆಕಾಶದಿಂದ ಉಪಗ್ರಹಗಳು ಕಣ್ಣಾಮುಚ್ಚಾಲ ಆಡುತ್ತಿದ್ದಾಗ ಭೂಮಿಯ ಅಡಿಯಲ್ಲಿ ಇಡೀ ತಂಡವೇ ಹಗಲಿರುಳು ಕೆಲಸ ಮಾಡುತ್ತಿತ್ತು. ಒಂದು ಸಣ್ಣ ತಪ್ಪು ನಡೆದರೂ ಅಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸಮಸ್ಯೆಯೇ ಆಗುತ್ತಿತ್ತು. ಪರೀಕ್ಷೆ ನಡೆಸಲೇಬೇಕಾಗಿದೆ, ಅದು ಭಾರತದ ಸುರಕ್ಷತೆಯ ಪ್ರಶ್ನೆ ಎಂಬ ದೃಢ ನಿಶ್ಚಯ ಅವರ ಕಣ್ಣಲ್ಲಿತ್ತು. ಯಾವ ಸಮಯದಲ್ಲಿ ಹೀಗೆ ಆ ಪರೀಕ್ಷೆಯನ್ನು ನಡೆಸಿದರೆ ಜಗತ್ತಿಗೆ ಅರಿವಾಗದಂತೆ ಯಶಸ್ವಿಯಾಗಬಹುದು ಎಂಬುದು ದೊಡ್ಡ ಸವಾಲಾಗಿತ್ತು. ಅವರು ತೆಗೆದುಕೊಂಡ ಆ ಧೈರ್ಯಶಾಲಿ ನಿರ್ಧಾರಗಳು ಮತ್ತು ಅವರ ತಂಡದವರು ಪ್ರದರ್ಶಿಸಿದ ಸಮನ್ವಯ, ಅದು ಭಾರತವನ್ನು ವಿಶ್ವದ ಬಲಿಷ್ಠ ಅಣ್ವಸ್ತ್ರ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸಿತ್ತು. 2002 ಜುಲೈ 25 ದೇಶದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿ ಭವನದ ಬಾಗಿಲುಗಳು ಮೊದಲ ಬಾರಿಗೆ ಸಾಮಾನ್ಯರಿಗಾಗಿ ತೆರೆದುಕೊಂಡವು. ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಯಾಗಿ ಆಯ್ಕೆಯಾದಾಗ ಆ ಭವ್ಯ ಭವನವು ಕೇವಲ ರಾಜಕಾರಣಿಗಳಿಗಲ್ಲದೆ ದೇಶದ ಭವಿಷ್ಯವಾದ ಮಕ್ಕಳಿಗೂ ಸೇರಿದ್ದು ಎಂದು ಸಾರಿದ್ದರು. ಅಬ್ದುಲ್ ಕಲಾಂ ರಾಷ್ಟ್ರಪತಿ ಭವನವನ್ನು ಅವರ ಜನಭವನವಾಗಿ ಪರಿವರ್ತಿಸಿದರು. ವಿಜ್ಞಾನಿಯಾಗಿ ಅವರು ದೇಶಕ್ಕೆ ಕ್ಷಿಪಣಿಯನ್ನು ನೀಡಿದರು. ರಾಷ್ಟ್ರಪತಿಯಾಗಿ ಅವರು ದೇಶಕ್ಕೆ ದೃಷ್ಟಿಯನ್ನು ನೀಡಿದರು. ಅವರ ಮನಸ್ಸಿನಲ್ಲಿ ಮೂಡಿದ ಅತಿದೊಡ್ಡ ಕನಸೆಂದರೆ ಇಂಡಿಯಾ 2020. ಭಾರತವು ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ, ಜ್ಞಾನ ಮತ್ತು ತಂತ್ರಜ್ಞಾನದ ಆಧಾರದಲ್ಲಿ ಹೇಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಬಹುದು ಎಂಬುದು ಅವರು ತಮ್ಮ ಪುಸ್ತಕದ ಮೂಲಕ, ಭಾಷಣಗಳ ಮೂಲಕ ಲಕ್ಷಾಂತರ ಯುವಕರ ಮನಸ್ಸಿನಲ್ಲಿ ಬಿತ್ತಿದ್ದರು. ಹುದ್ದೆಯ ಅವಧಿ ಮುಗಿದಾಗ ಅನೇಕರು ಇವರು ನಿವೃತ್ತರಾಗುತ್ತಾರೆ ಎಂದುಕೊಂಡರು. ಆದರೆ ಕಲಾಂ ಅವರ ಪಾಲಿಗೆ ನಿವೃತ್ತಿ ಎಂದರೆ ಕಾರ್ಯನಿರ್ವಹಣೆಯ ಅಂತ್ಯವಲ್ಲ, ಅದು ಹೊಸದೊಂದು ಆರಂಭವಾಗಿತ್ತು. ಅವರ ಆಯ್ಕೆ ಮಾಡಿಕೊಂಡ ದಾರಿ ಬೋಧನೆ. ದೇಶದ ವಿವಿಧ ಮೂಲೆಗಳಲ್ಲಿನ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಅವರೊಂದಿಗೆ ಸಂವಾದ ನಡೆಸುವುದು ಅವರ ದಿನಚರಿಯಾಗಿತ್ತು. ಅವರು ಕೇವಲ ವಿಜ್ಞಾನಿಯಾಗಿರದೆ ಒಬ್ಬ ಮಹಾನ್ ಲೇಖಕರೂ ಹೌದು. ವಿಲಿಯಮ್ಸ್ ಆಫ್ ಇಂಟರ್ಗ್ರೇಟೆಡ್ ಮೈಂಡ್ ಮತ್ತು ಇಂಡಿಯಾ 2020 ಇಂತಹ ಪುಸ್ತಕಗಳನ್ನು ಯುವ ಜನತೆಯ ಮನಸ್ಸಿನಲ್ಲಿ ಹೊಸ ಭರವಸೆಯ ಕಿಚ್ಚನ್ನು ಹಚ್ಚುತ್ತಿದ್ದವು. ಬಡತನ, ಸೋಲು ಅಥವಾ ಆರ್ಥಿಕ ಅಡಚಣೆಗಳು ಕನಸಿಗೆ ಅಡ್ಡಿಯಾಗಬಾರದು ಎಂದು ಅವರು ಬರೆದ ಅಕ್ಷರಗಳು ಲಕ್ಷಾಂತರ ಯುವಕರ ಪಾಲಿಗೆ ದಾರಿದೀಪಗಳಾದವು. ವಿದ್ಯಾರ್ಥಿಗಳನ್ನು ಕಂಡರೆ ಅವರಿಗೆ ಎಲ್ಲಿಂದಲ ಪ್ರೀತಿ. ಅವರ ಪಾಲಿಗೆ ಶಿಕ್ಷಕ ಎನ್ನುವುದು ಅವರು ಹೊಂದಿದ್ದ ಅತ್ಯಂತ ದೊಡ್ಡ ಬಿರುದಾಗಿತ್ತು. ಜುಲೈ 27 ಶಿಲ್ಲಾಂಗ್ನ ಆ ಸಭಾಂಗಣದಲ್ಲಿ ಎಂದಿನಂತೆ ಯುವಕರ ಜೊತೆಗೆ ವಾಸಯೋಗ ಭೂಮಿಯ ಕುರಿತು ಭಾಷಣ ಮಾಡುತ್ತಿದ್ದರು. ತಮ್ಮ ಪ್ರೀತಿಯ ವಿದ್ಯಾರ್ಥಿಗಳ ನಡುವೆ ತಮಗೆ ಅತ್ಯಂತ ಇಷ್ಟವಾದ ಬೋಧನೆಯ ವೃತ್ತಿಯಲ್ಲಿ ನಿರಂತರಾಗಿದ್ದಾಗ ದೇಶದ ಮಿಸೈಲ್ಮ್ಯಾನ್ ಕಣ್ಮುಚ್ಚಿದರು. ಅವರು ಹೊರಟು ಹೋದರು, ಆದರೆ ಅವರು ಹಚ್ಚಿದ್ದ ಜ್ಞಾನದೀಪ ಇಂದೂ ಉರಿಯುತ್ತಿದೆ. ಅವರ ಮರಣವು ಒಂದು ಯುಗದ ಅಂತ್ಯವಲ್ಲ, ಬದಲಾಗಿ ಒಂದು ಹೊಸ ಪ್ರೇರಣೆಯ ಆರಂಭ. ಅಬ್ದುಲ್ ಕಲಾಂ ಅವರು ನಮ್ಮಲ್ಲಿ ಉಳಿಸಿ ಓದಿದ್ದು ಕೇವಲ ಕ್ಷಿಪಣಿಗಳನ್ನಲ್ಲ, ಅವರು ಬಿತ್ತಿ ಓದಿದ್ದು ಭಾರತದ ಯುವ ಪೀಳಿಗೆಯ ಭವಿಷ್ಯದ ಬಗೆಯ ಭರವಸೆಯಾಗಿತ್ತು. ಕನಸು ಕಾಣಿ, ಕನಸು ಕಾಣಿ, ಕನಸು ಕಾಣಿ. ಆ ಕನಸುಗಳೇ ಆಲೋಚನೆಗಳಾಗಿ, ಮೌಲ್ಯಗಳಾಗಿ ರೂಪುಗೊಳ್ಳುತ್ತವೆ ಎಂಬ ಅವರ ಸಂದೇಶ ಇಂದಿನ ಯುವಕರಿಗೆ ಬಲವಾದ ಶಕ್ತಿ. ಭಾರತವು 2020ರ ಹೊತ್ತಿಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಬೇಕು ಎಂಬ ಅವರ ಕನಸು ಇಂದಿಗೂ ಪ್ರತಿಯೊಬ್ಬ ಭಾರತೀಯನ ಗುರಿಯಾಗಿದೆ. ಅವರ ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದಿರಬಹುದು, ಆದರೆ ಅವರ ಸರಳತೆ, ದೇಶಪ್ರೇಮ ಮತ್ತು ಜ್ಞಾನದ ಹಸಿವು ಪ್ರತಿ ಭಾರತೀಯ ಮನಸ್ಸಿನಲ್ಲೂ ಸ್ಫೂರ್ತಿಯಾಗಿ ಉಳಿದಿದೆ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವುದೇ ನಾವು ಅವರಿಗೆ ಸಲ್ಲಿಸುವ ನಿಜವಾದ ಗೌರವ.